ಸರ್ ನಮಸ್ಕಾರ, ನನ್ನ ಹೆಸರು ರವಿ ನಂಬ ಅಂದ್ಬಿಟ್ಟು. ಈ ಕಾಣಿಸ್ತಾ ನಂಬರ್ ನಂದೇ ಸರ್. ಈ ಬಿಲ್ಡಿಂಗು ನಮ್ಮದೇ ಸರ್. ಯಾವುದೇ ರೀತಿ ಏಜೆಂಟ್ ಕಡೆ ಇಲ್ಲ. ಡೈರೆಕ್ಟಾಗಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ ಫೋನ್ ಮಾಡ್ಕೊ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ಅಲ್ಲಿ ಬರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಹಿಂದೆಗಡೆನೆ ನಮಗೆ ಪವಮಾನ ನಗರ ಬರುತ್ತೆ. ಪವಮಾನ ನಗರದಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನದಿಂದ ಈ ಮನೆಗೆ ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಮನೆಯಿಂದ ಜಸ್ಟ್ ಒಂದು 2 ರೋಡ್ ಅಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿ ಮಠ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ ಕೃಷ್ಣ ದ್ವಾರಕಾ ಹೋಟೆಲ್ ಮತ್ತೆ 100 ಫೀಟ್ ರೋಡ್ ಅಲ್ಲ ತುಂಬಾ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ನಮಗೆ ಡಬಲ್ ಹೈಟ್ ಸೀಲಿಂಗ್ ಐ ರೂಫ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಆಕ್ಚುಲಿ ಈ ಪ್ರಾಪರ್ಟಿ ಓನರ್ ಕಸ್ಬು ಬಂದ್ಬಿಟ್ಟು ಕಾರ್ಪೆಂಟರ್ ಕೆಲಸ ಮಾಡೋರು ಅಂತಾರು. ಇಂಟೀರಿಯರ್ ಮಾತ್ರ ಅದ್ಭುತವಾಗಿ ತಗೊಂಡಿದ್ದಾರೆ. ತುಂಬಾ ಲ್ಯಾವಿಶ್ ಆಗಿ ಕಟ್ಟಿರುವಂತಹ ಮನೆ. ಈ ಮನೆ ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಪ್ರಾಪರ್ಟಿನ ನೀವು ಬೈ ಮಾಡಬಹುದು. ಡೈರೆಕ್ಟ್ ಆಗಿ ಓನರ್ ನಂಬರ್ ನಾನು ಶೋ ಮಾಡ್ತಾ ಇದ್ದೀನಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಡೈರೆಕ್ಟ್ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನ ನೀವು ತಿಳ್ಕೊಬಹುದು. ಮನೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಓನರ್ನ ಮೀಟ್ ಮಾಡಿ ಲೊಕೇಶನ್ ನೋಡಿ ಪ್ರೈಸ್ ಏನಾದ್ರು ಓಕೆ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ರಿಜಿಸ್ಟ್ರೇಷನ್ ಕೂಡ ನೀವು ಮಾಡ್ಕೋಬಹುದು. ಮನೆ ಎಲಿವೇಶನ್ ನೋಡ್ಬೋದು ವೀಕ್ಷಕರೇ. ಫಸ್ಟ್ ಫ್ಲೋರ್ ಅಲ್ಲಿ ಈ ಪೋರ್ಷನ್ ಏನ್ ನೋಡ್ತಾ ಇದೀರಾ, ಇದೆಲ್ಲ ನಮಗೆ ಟೈಲ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ಕೊಟ್ಟಿರುವಂತದ್ದು. ಬಾಲ್ಕನಿಗಳಿಗೆ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಕವರ್ಡ್ ಆಗಿರುವಂತಹ ಗೇಟ್ MS ಗ್ರಿಲ್ ವರ್ಕ್ ಹೆವಿ ಗೇಜ್ ಅಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ಇದು ನಮಗೆ ಸ್ಟೇರ್ ಕೇಸ್ಗೆ ಬಿಟ್ಟಿರುವಂತಹ ವೆಂಟಿಲೇಷನ್. ಕೆಳಗಡೆ ನಮಗೆ ನೇಮ್ ಬೋರ್ಡ್ಗೆ ಕೊಟ್ಟಿರುವಂತಹ ಜಾಗ. ಗ್ರೌಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಪ್ರೊವಿಷನ್ ಮಾಡಿದ್ದಾರೆ. ವಿತ್ ಸಂಪು ಕೂಡ ಪ್ರೊವೈಡ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವಿಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲೊಂದು ಪೈಪ್ ಕಾಣಿಸ್ತಿದೆಯಲ್ಲ, ಅದು ಬಂದು ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಹಿಂದೆಗಡೆ ನಮಗೆ 1.5 ಅಡಿ ಸೆಟ್ ಬ್ಯಾಕ್ ಕೂಡ ನಮಗೆ ಬಿಟ್ಟಿರುವಂತದ್ದು. 99% ಡೆವಲಪ್ಮೆಂಟ್ ಆಗಿರುವ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಜೊತೆಗೆ ವಾಲ್ ಗಳಿಗೂ ಕೂಡ ನಮಗೆ 2x4 ವಿಟ್ರೋಫೈಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಅನ್ಬೋದು. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಜೊತೆಗೆ ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೊಂದು ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಮನೆ ಮಾತ್ರ ಅಲ್ಟಿಮೇಟ್ ಆಗಿ ಅನ್ಬೋದು. ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ಮಾಡಿರುವಂತ ಮನೆ ಈ ಮನೆ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನು ಸ್ಟೇರ್ ಕೇಸ್ ಇದೆ, ಅದಕ್ಕೆ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ವಿತ್ ಮೆಟಲ್ ಪೀಸ್ ಇರುವಂತಹ ಒಂದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಕೂಡ ನಮ್ಗೆ ಆಗಿರುವಂತದ್ದು. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು ಕೂಡ ಪಿಲ್ಲರ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫಿನಿಶಿಂಗ್ ಇರುವಂತಹ ಮೆಟಲ್ ವರ್ಕ್. ಇದು ಹೇಳಿದ್ನಲ್ಲ, ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ SS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತಹ ಸ್ಟೇರ್ ಕೇಸ್ ಏರಿಯಾ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು ನಾರ್ತ್ ಡೋರ್ ಬರುತ್ತೆ. ಈಗ ಏನ್ ನೋಡ್ತಾ ಇದೀರಾ, ಈ ಡೋರ್ ಬಂದು ನಮಗೆ ನಾರ್ತ್ ಬರುತ್ತೆ. ಎದುರುಗಡೆಗೆ ಆರಾಮಾಗಿ ಒಂದು ತುಳಸಿ ಕಟ್ಟೆ ಇಟ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. 4x9 ಇರುವಂತಹ ವಾಸ್ಕಲ್ ನ ನಮಗೆ ಕೊಟ್ಟಿರುವಂತದ್ದು. ಹೆವಿ ಗೇಜ್ ಅಲ್ಲಿ ಇರುವಂತಹ ಡೋರ್ ಕೂಡ ನಾವು ನೋಡಬಹುದು. ಸ್ಟ್ರಕ್ಚರ್ ವಿತ್ ಆಂಟಿಕ್ ಪೀಸ್ ಎಲ್ಲ ಈ ಡೋರ್ಗೆ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆದ್ರೆ ಈ ಪೋರ್ಷನ್ ಅಲ್ಲಿ ನೋಡಿ, ವೆಂಟಿಲೇಷನ್ಗೆ ವಿಂಡೋ ಪ್ಲಸ್ ಕಮ್ ಡೋರ್ ತರ ನಮಗೆ ಮಾಡಿರುವಂತದ್ದು ಹಾಲಲ್ಲೇ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಮನೆಗೆ ಹೈಲೈಟ್ ಅಂದ್ರೆ ಈ ಓಪನ್ ಸ್ಕೈ ಲೈಟ್. ಯಾಕಂದ್ರೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ, ಅಲ್ಲಿ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಝೂಮರ್ ಲೈಟ್ ಅನ್ನು ಕೊಟ್ಟಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮ್ ಪ್ರೊವೈಡ್ ಮಾಡಿರುವಂತದ್ದು. 90 ಡಿಗ್ರಿಲಿ ಟಿವಿ ನೋಡುವಂತಹ ಟಿವಿ ಯೂನಿಟ್ ಟಾಪ್ ಟು ಬಾಟಮ್ ವರ್ಗೂ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಕೆಳಗಡೆ ಒಂದು ಗ್ಲಾಸ್ ಡೋರ್ ಕೂಡ ನಮಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗ್ನೇಯ ಮತ್ತೆ ದೇವ್ರ ಮೂಲೆ ನೋಡಿ. ಈ ದೇವ್ರ ಮೂಲೆಗೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಸ್ಟೆಪ್ ಕೊಟ್ಟಿದ್ದಾರೆ. ಅಂದ್ರೆ ನಾರ್ತ್ ಈಸ್ಟ್ ನಮಗೆ ಕಡಿಮೆ ಇದೆ, ಕುಬೇರನ ಮೂಲೆ ನಮಗೆ ಹೈಟ್ ಅಲ್ಲಿ ಇದೆ.
ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಇದೆ. ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು ಬೋತ್ ಸೈಡ್, ಕೆಳಗಡೆ ಕೂಡ ಮತ್ತೆ ಮೇಲ್ಗಡೆ ಕೂಡ ನಮಗೆ ಪ್ರೊಫೈಲ್ ಇಟ್ ಕೊಟ್ಟಿರುವಂತದ್ದು. ಕೆಳಗಡೆ ಬ್ಯಾಸ್ಕೆಟ್ ಕೆಳಗಡೆ ಪ್ರೊಫೈಲ್ ಇಟ್ ಇದೆ, ಈ ಪೋರ್ಷನ್ ಅಲ್ಲಿ ನಮಗೆ ಪ್ರೊಫೈಲ್ ಇಟ್ ಇದೆ, ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ಲಾಫ್ಟ್ ವರ್ಕ್ಗಳನ್ನ ಕೊಟ್ಟಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳು ಇಟ್ಕೊಳ್ಳೋಕೆ ಗ್ಲಾಸ್ ಡೋರು, ಕ್ವಾರ್ಟ್ಸ್ ಗ್ರಾನೈಟ್, ಕೆಳಗಡೆ ಈ ಎಲ್ ಶೇಪ್ ಅಲ್ಲಿ ಫುಲ್ ನಮಗೆ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಆಕ್ವಾ ಗಾರ್ಡ್ ಇಲ್ಲಿ ಬರುತ್ತೆ, ಜಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಶೆಲ್ಫ್ಗಳು ಬೇಕು ಅಂದ್ರೆ ಶೆಲ್ಫ್ಗಳು ಕೂಡ ಮಾಡ್ಕೋಬಹುದು, ಬೇಡ ಅಂದ್ರೆ ಹಾಗೂ ಕೂಡ ಬಿಡ್ಬೋದು. ಎರಡು ತರ ಪ್ರೊವೈಡ್ ನಮಗೆ ಮಾಡಿರುವಂತಹ ಜಾಗ. ಈ ಪೋರ್ಷನ್ ಎಲ್ ಶೇಪ್ ಅಲ್ಲಿ ನಮಗೆ ಸ್ಲ್ಯಾಬ್ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ ಬಂದು ನಮಗೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ದೇವ್ರ ಮನೆ ಪ್ರೊವೈಡ್ ಮಾಡಿರುವಂತದ್ದು. ಸಾಕಾಗಿದೆ ನೋಡಿ. ಬಾರ್ಡರ್ ಅಲ್ಲೂ ಇಂಟೀರಿಯರ್ ತಗೊಂಡಿದ್ದಾರೆ, ಇನ್ನರ್ ಅಲ್ಲೂ ಇಂಟೀರಿಯರ್ ತಗೊಂಡಿದ್ದಾರೆ. ಟೀಕುಡ್ ವಾಸ್ಕಲ್ಲು, ಟೀಕುಡ್ ಫ್ರೇಮು ವಿತ್ ಟಫನ್ ಗ್ಲಾಸ್. ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಚಿಕ್ಕ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ನ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ 2x4 ವೆಟ್ರೋಫೈಟ್ ಟೈಲ್ಸ್, ಒಂದು ಗ್ರಾನೈಟ್ ಸ್ಲ್ಯಾಬ್ ವಿತ್ ಕೆಳಗಡೆ ಸ್ಟೋರೇಜ್. ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಚೆನ್ನಾಗಿದೆ. ದೇವ್ರ ಮನೆ ಎದುರುಗಡೆಗೆ ಆರಾಮಾಗಿ ಒಂದು 2 ಸೆಟ್ ಡೈನಿಂಗ್ ಟೇಬಲ್ ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ. ಈ ಡೈನಿಂಗ್ ಏರಿಯಾ ವಿತ್ ವೆಂಟಿಲೇಷನ್ಗೆ ಆ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ POP ವರ್ಕ್ ಕೂಡ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ಬಂದು ನಮಗೆ ಯುಟಿಲಿಟಿ ಸ್ಪೇಸ್ ಇದೆ. ಬೋತ್ ಸೈಡ್ ಟೈಲ್ ನ ಯೂಸ್ ಮಾಡಿರೋದನ್ನ ಮೇಂಟೆನೆನ್ಸ್ ಇದೆ. ಡಿಶ್ ವಾಶ್ ಕೂಡ ನಾವು ಯೂಸ್ ಮಾಡಬಹುದು, ಅಷ್ಟು ಜಾಗ ಇದೆ. ಇಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಕಾಮನ್ ವಾಶ್ರೂಮ್ ಇದು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಅದನ್ನೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಆರ್ಚ್ ಅಲ್ಲೂ ಕೂಡ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಒಂದು ಸಣ್ಣ ಪುಟ್ಟ ಐಟಮ್ಸ್ ಗಳು ಕೂಡ ನಾವು ಸ್ಟೋರೇಜ್ ನ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಈ ಹಾಲ್ ಅಲ್ಲೂ ಕೂಡ ಒಂದು ಬಾಲ್ಕನಿ ಮಾಡಿದ್ದಾರೆ ನೋಡಿ. ಈ ಡೋರ್ ನ ಓಪನ್ ಮಾಡಿದ್ರೆ ಇದು ಬಾಲ್ಕನಿ ಏರಿಯಾ. ಟೋಟಲ್ ನಮಗೆ 3 ಬಾಲ್ಕನಿ ಬರುತ್ತೆ. ಹಾಲು, ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್, ಅದ್ರ ಮೇಲ್ಗಡೆ ಒಂದು ಮಾಸ್ಟರ್ ಬೆಡ್ರೂಮ್. ಟೋಟಲ್ ಈ ಮನೆಗೆ 3 ಬಾಲ್ಕನಿಗಳು ಪ್ರೊವೈಡ್ ಮಾಡಿರುವಂತದ್ದು. ವೆಂಟಿಲೇಷನ್ ಅಂತೂ ಅಲ್ಟಿಮೇಟ್ ಅನ್ಬೋದು. ರೋಡ್ ಸೈಡ್ ಇಂದ ಗುಡ್ ವೆಂಟಿಲೇಷನ್ ಬರುತ್ತೆ, ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ಸ್ಟೇರ್ ಕೇಸು ವೈಲ್ಡ್ ಆಗಿದೆ. 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗಿದ ತಕ್ಷಣ ತುಂಬಾ ಸ್ಪೇಷಿಯಸ್ ಆಗಿ ಇದೊಂದು ಜಾಗ ಇದೆ. ಅಲ್ಲೂ ಕೂಡ ನಮಗೊಂದು ಟಿವಿ ಯೂನಿಟ್ ತರ ಒಂದು ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಆಗಿ ಈ ಪೋರ್ಷನ್ ಅಲ್ಲಿ ಒಂದು ಝೂಮರ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ವೆಂಟಿಲೇಷನ್ಗೆ ವಿಂಡೋ, ಬಾಲ್ಕನಿ ಏರಿಯಾ. ಆರಾಮಾಗಿ ಒಂದು 4 ಚೇರ್ಗಳು ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಈ ಸ್ಪೇಸ್ ಏನಿದೆ ಕೆಳಗಡೆ ಹಾಲಲ್ಲಿ ಕೂಡ ಇಷ್ಟೇ ಸ್ಪೇಸ್ ಬರುತ್ತೆ ನಮಗೆ. ಮೇಂಟೆನೆನ್ಸ್ ಈಸಿಗೋಸ್ಕರ ಗ್ರಾನೈಟ್ ವಿತ್ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕು. ಈ ಪೋರ್ಷನ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡಿರಲ್ಲ, ಡ್ರೋನ್ ಶಟ್ ಅಲ್ಲಿ ನೋಡಿರಲ್ಲ, ತುಂಬಾ ಮನೆಗಳಾಗಿದೆ. ಪವಮಾನ ನಗರ್ಗೆ ಅಟ್ಯಾಚ್ ಬರುತ್ತೆ ಈ ಮನೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಇದು. ಎಂಟ್ರೆನ್ಸ್ ನಮಗೆ ಡ್ರೆಸ್ಸಿಂಗ್ ಇದೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಒಂದು ಲಾಫ್ಟ್ ವರ್ಕ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಕೆಳಗಡೆ 2 ಡ್ರಾಯರ್ ಬಾಕ್ಸ್ಗಳು, ಅದ್ರ ಪಕ್ಕದಲ್ಲಿ ಒಂದು ಓಪನ್ ಅಂಡ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲೊಂದು ವಿಂಡೋ, ಅಲ್ಲೊಂದು ವಿಂಡೋ. ಸೆಂಟ್ರಲ್ಲಿ ಟಿವಿ ಯೂನಿಟ್ ಪ್ರೊವೈಡ್ ಮಾಡಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಡ್ರಾಯರ್ ಬಾಕ್ಸ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ವೀನ್ ಕಾರ್ಡ್ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಸ್ಟೋರೇಜ್ ಇದೆ. ಕುಷನ್ ವರ್ಕು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ವುಡ್ ಪ್ಯಾನಲ್ ನ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡಿ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಪ್ರೊವೈಡ್ ಮಾಡಿದ್ದಾರೆ. ಜೆಟ್ ಈ ಪೋರ್ಷನ್ ಅಲ್ಲಿ ಶವರು, ಇಲ್ಲಿ ಹ್ಯಾಂಡ್ ವಾಶು. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕೈಡ್ ವೆಟ್ರೋಫೈಟ್ ಟೈಲ್ಸ್ ನ ಕೊಟ್ಟಿದ್ದಾರೆ. ವುಡ್ ಬಂದು ನಮಗೆ ಟೀಕ್ವುಡ್ ಬರುತ್ತೆ. ಡೋರ್ಸ್ ಎಲ್ಲ ಬಂದು ನಮಗೆ ಫ್ಲೆಶ್ ಡೋರ್ಗಳು ಬರುತ್ತೆ. ರೂಮ್ ಡೋರ್ಸ್ ಎಲ್ಲ ನಮಗೆ ಪಾಲಿಶಿಂಗ್ ಡೋರ್ಸ್ಗಳು ಬರುತ್ತೆ. ಈ ಕಾಟ್ ಪಕ್ಕದಲ್ಲಿ ಇದೊಂದು ಡ್ರಾಯರ್ ಬಾಕ್ಸ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸು, ಇನ್ನರ್ ಸ್ಟೇರ್ ಕೇಸು ಕೂಡ ನಮಗೆ ತುಂಬಾ ವೈಲ್ಡ್ ಆಗೇ ಇದೆ. ಈ ಪೋರ್ಷನ್ ನಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಇರುವಂತದ್ದು. ಈಗ ನಾವು ನೋಡ್ತಾ ಇರೋದು ಕುಬೇರನ್ ಮೂಲೆಯಲ್ಲಿ ಬರುವಂತಹ 1ನೇ ಮಾಸ್ಟರ್ ಬೆಡ್ರೂಮ್ ಇದು.
ಕಿಂಗ್ ಸೈಜ್ ಕಾಟು, ಕೆಳಗಡೆ ಪ್ರೊಫೈಲ್ ಲೈಟ್ನ ಯೂಸ್ ಮಾಡಿದ್ದಾರೆ. ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ಗಳು ಪ್ರೊವೈಡ್ ಮಾಡಿರುವಂಥದ್ದು. ಹಿಂದೆಗಡೆ ಕೂಡ ನಮಗೆ ಇಂಟೀರಿಯರ್ ಡಿಸೈನು, ಸೀಲಿಂಗಲ್ಲಿ ಕೂಡ ಇಂಟೀರಿಯರ್ ಡಿಸೈನು ವಿತ್ POP ವರ್ಕು ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ. ಇಲ್ಲಿ ಇದು ಸೇರಿ ನಮಗೆ 3 ಬಾಲ್ಕನಿಗಳು ಬರುತ್ತೆ. ಟಿವಿ ಯೂನಿಟ್ ಕೊಟ್ಟಿದ್ದಾರೆ. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡುವಂತಹ ಪ್ರಾವಿಷನ್ ಮಾಡಿರುವಂಥದ್ದು. ಈ ವಾರ್ಡ್ರೋಬ್ ಪಕ್ಕದಲ್ಲಿ ಬರುತ್ತೆ ನಮಗೆ ಡ್ರೆಸ್ಸಿಂಗ್ ಏರಿಯಾ. ಅಟ್ಯಾಚ್ ಬಾತ್ರೂಮ್, ಆಂಟಿಸ್ಕೇಟ್ ವೆಟರ್ ಪಟಲ್ಸು, ವಾಲ್ಗಳಿಗೆ 2x4 ವೆಟರ್ ಪಟಲ್ಸು, ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಬೆಡ್ರೂಮ್ ಅಂತೂ ಅಲ್ಟಿಮೇಟ್, ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಇದು ಪಕ್ಕದಲ್ಲಿ ಬರುತ್ತೆ ನಮ್ಮ ಮಾಸ್ಟರ್ ಬೆಡ್ರೂಮು. ಈ ಪೋರ್ಷನಲ್ಲಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು ನಾವು, ಅಷ್ಟು ಜಾಗ ಈ ಪೋರ್ಷನಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕು. ಈ ಪೋರ್ಷನಲ್ಲಿ ಡ್ರೆಸ್ಸಿಂಗ್ ಏರಿಯಾನ ಪ್ರೊವೈಡ್ ಮಾಡಿರುವಂಥದ್ದು. ಈ ಬೆಡ್ರೂಮ್ ಅಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್, ಟಾಪ್ ಟು ಬಾಟಮ್ ವರ್ಗು 2x4 ವೆಟರ್ ಪಟಲ್ಸ್ ಯೂಸ್ ಮಾಡಿರುವಂಥದ್ದು. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶು, ಫ್ಲೋರಿಂಗ್ ಆಂಟಿಸ್ಕೇಟ್ ವೆಟರ್ ಪಟಲ್ಸ್, ಟೀಕುಡ್ ವಾಸ್ಕಲ್ಲು ಇದು ಫ್ಲಶ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಫ್ಲಶ್ ಡೋರ್ ಬಂದು ನಮಗೆ ವಾಟರ್ ಪ್ರೂಫ್ ಬರುತ್ತೆ. ಚೆನ್ನಾಗಿದೆ. ಟೋಟಲ್ ನಮಗೆ ಒಂದು ಡಬಲ್ ಹೈಟ್ ಸೀಲಿಂಗು ಪ್ಲಸ್ 3 ಬೆಡ್ರೂಮ್ ಇದೆ. ಆಮೇಲೆ ಎಲ್ಲ ಈ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ಗಳಲ್ಲಿ ವಿಂಡೋ ಕೊಟ್ಟಿರುವಂಥದ್ದು. ಇದು ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ, ಫಿಕ್ಸ್ಡ್. ಇದು ಮೇಲ್ಗಡೆ POP ವರ್ಗೂ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟೆರೇಸ್, ಇದಕ್ಕೂ ಕೂಡ ಹೆವಿ ಗೇಜ್ ಅಲ್ಲಿ ಇರುವಂತಹ ಒಂದು ಡೋರ್ ಕೊಟ್ಟಿರುವಂತದ್ದು. ವಾಟರ್ ಪ್ರೂಫ್ ಪಾಯಿಂಟ್ ನಮಗೆ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ, ಬಟ್ಟೆ ಹಾರಾಕೊಳ್ಳೋದಕ್ಕೆ ಟೀ ಆಂಗಲ್, ಮೇಲ್ಗಡೆ 1000 ಲೀಟರ್ ಇರುವ ಸಿಂಟೆಕ್ ಟ್ಯಾಂಕು, ಅದ್ರ ಕೆಳಗಡೆ ವಾಷಿಂಗ್ ಮಿಷಿನ್ ಏರಿಯಾ. ಇದು ಮೆಟ್ರೋ ರೂಮ್ ಬರುತ್ತೆ. ಈ ಬಿಲ್ಡಿಂಗ್ ಏನ್ ಕಾಣಿಸ್ತಿದೆಯಲ್ಲ, ಈ ಬಿಲ್ಡಿಂಗ್ ಪಕ್ಕದಲ್ಲಿ ಬರುತ್ತೆ ನಮಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಠ. ಇದೇ ಹವಾಮಾನ ನಗರ. ಅದ್ರ ಬ್ಯಾಕ್ ಸೈಡ್ ಅಲ್ಲೇ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಈ ಪೊಸಿಷನ್ ಅಲ್ಲಿ ನೋಡಿ ಪ್ರೆಸ್ಟೀಜು, ಮತ್ತೆ ಇಲ್ಲಿ ಶೋಭಾ. ಅದ್ರ ಪಕ್ಕದಲ್ಲಿ ಬರುತ್ತೆ ನಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್. ಈ ಪ್ರಾಪರ್ಟಿ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ವಿತ್ ಡೀಟೇಲ್ಸ್, ಲೊಕೇಶನ್ ಹೈಲೈಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಎನಿ ಡೌಟ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನೋಡ್ಬೋದು, ಇಲ್ಲ ಡೈರೆಕ್ಟ್ ಓನರ್ಗೆ ನೀವು ಕಾಲ್ ಮಾಡಿ ಕನ್ಕ್ಲೂಷನ್ ತೊಗೊಬೋದು. ಪ್ರಾಪರ್ಟಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ, ಒಳ್ಳೆ ಲೊಕೇಶನಲ್ಲಿ ಇದೆ. ಮಠ ಬ್ಯಾಕ್ ಸೈಡಲ್ಲೇ ಇರುವಂತಹ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇರೋದು ಚೆನ್ನಾಗಿದೆ ನೋಡಿ. ಫುಲ್ಲು ಮನೆಗಳಾಗಿದೆ. ಆಮೇಲೆ ಮನೆ ಮುಂದೆಗಡೆ ನಮಗೆ 30 ಅಡಿ ರೋಡ್ ಇದೆ. ಮೈನ್ ರೋಡ್ ನಮ್ಗೆ ಅಲ್ಲೇ ಬರುತ್ತೆ. 100 ಫೀಟ್ ರೋಡ್ ಆ ಪೋರ್ಷನಲ್ಲಿ ಇದೆ. ಆ ಬಿಲ್ಡಿಂಗ್ ಕಾಣಿಸ್ತಿದಿಲ್ಲ, ಅದು ನಮಗೆ ಕಮರ್ಷಿಯಲ್ ಬಿಲ್ಡಿಂಗು. ಅದೇ 100 ಫೀಟ್ ರೋಡ್ ಅಲ್ಲಿ ಇರುವಂತಹ ಕಮರ್ಷಿಯಲ್ ಬಿಲ್ಡಿಂಗು. ಆಮೇಲೆ RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಕೂಡ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್, ಇಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತಹ, ನೋ ಬ್ರೋಕರೇಜ್ ಅಲ್ಲಿ ಸಿಗ್ತಾ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡಿಸ್ಪ್ಲೇದಲ್ಲಿ ಡೈರೆಕ್ಟ್ ಓನರ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಏನೇ ಡೌಟ್ ಇತ್ತು ಅಂದ್ರೆ ಓನರ್ಗೆ ಕಾಲ್ ಮಾಡ್ಬೋದು. ಹಾಗೆ ಬೆಂಗಳೂರಲ್ಲಿ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಬೇರೆ ಪ್ರಾಪರ್ಟಿಗಳನ್ನ ಏನಾದ್ರು ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.